ಮಾಡ್ತಾ ಇದೀಯಾ? ಇಲ್ಲಿ ನೋಡಿ, ಆಗಲೇ ಹೇಳಿದ್ನಲ್ಲ ವಾಕ್ ಹೋಗಿ ಬರೋಣ ಅಂತ. ಹೋಗಿ ಬಂದು ನಾನು ರಾತ್ರಿನೇ ಎಲ್ಲ ತೊಳೆದಿಟ್ಟಿರ್ತೀನಿ. ನಾನು ಯಾವುದು ಸಿಂಕಲ್ಲಿ ಹಾಗೆ ಬಿಡಲ್ಲ. ಅದೆಷ್ಟೊತ್ತನಾಗಲಿ ನಾನು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಕ್ಲೀನ್ ಮಾಡಿ ಕೌಂಟ್ರ್ ಟಾಪ್ ಎಲ್ಲ ತೊಳೆದು ನಾನು ಮನೆ ಕಾಣೋದು. ಯಾವತ್ತೂ ನಾನು ಮುಸ್ರೆಗಳು ಹಾಗೆ ಬಿಡೋದಿಲ್ಲ. ನಾನು ಬಿಡೋದು ಬಾರ್ದು. ಯಾಕೆ ಗೊತ್ತಾ, ಅದು ಜಿರಳೆಗಳು ಅವು ಇವು ಸೇರ್ಕೊಂಡ್ಬಿಡ್ತವೆ. ಸಿಂಕು ಎಷ್ಟು ಚೆನ್ನಾಗಿ ನಾವು ತೊಳೆದಿರ್ತೀವೋ, ನೀಟ್ ಮಾಡಿರ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಯಾವುದೋ ಒಂದು ಹುಳ ಬರಲ್ಲ. ನಾನು ಇವತ್ತಿನವರೆಗೂ ಒಂದು ಇದು ಕಾಕ್ರೋಚ್ ಆಗಿರ್ಬೋದು, ಇರುವೆಗಳು, ಜಿರಳೆಗಳು ನಾನು ನೋಡೇ ಇಲ್ಲ. ನಾನು ಒಂದಿನನೂ ನಾನು ಮುಸ್ರೆ ಹಾಕಿಬಿಟ್ಟು ಮಲಗೋದೇ ಇಲ್ಲ. ನಾನು ಎಷ್ಟೊತ್ತನಾಗಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಇದನ್ನೆಲ್ಲ ಜೋಡಿಸ್ಕೊಬಿಟ್ಟು ಒಂದು ಗ್ಲಾಸ್ ನನಗೆ ಬಿಸಿನೀರು ಬಂದ ತಕ್ಷಣ, ನಾನು ವಾಕೋಗಿ ಬಂದ ತಕ್ಷಣ ನನಗೆ ಬಿಸಿನೀರು ಬೇಕು. ಬಿಸಿನೀರು ಕುಡಿದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ರಾತ್ರಿಯೇ ಶೇಂಗಾ ಬೀಜ, ಬಾದಾಮು, ಒಣದ್ರಾಕ್ಷಿ ಎಲ್ಲ ನೆನೆಸಿಟ್ಟಿರ್ತೀನಿ. ಅದನ್ನು ತಿಂದ್ಕೊಳ್ತಾ ಕೆಲಸ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಕಾಫಿ ಟೀ ಕುಡಿಯೋಲ್ಲ. ಸ್ವಲ್ಪ ಹಾರ್ಲಿಕ್ಸ್ ಕುಟ್ಕೊಂಡು ಟಿಫನ್ ಮಾಡ್ಕೊಂಡು ರೆಡಿ ಮಾಡಿ ಈಗ ಮೆಂತ್ಯ ರೈಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಒಂದು 2 ಕಟ್ಟು ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಹೆಚ್ಕೊಂಡು ಸಣ್ಣದಾಗೆ. ಎಷ್ಟು ತಗೊಳ್ಳಿ ಸೊಪ್ಪು, ಯಾಕಂದರೆ ಎಷ್ಟು ಹಾಕಿದ್ರು ಅದು ಕಮ್ಮಿ ಹಾಕ್ತಾ ಬರುತ್ತೆ ಬೆಂದಂಗೆಲ್ಲನ. 2 ಕಟ್ಟು ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ ನಮ್ಮ ಗಿಡದಾಗದೆ, ಒಂದು 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಸಾಸಿವೆ ಜೀರಿಗೆ, ಸ್ವಲ್ಪ ಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 1-2 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ಈಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ, ಬನ್ನಿ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಬಾಂಡ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಇದು ಹಸಿ ವಾಸನೆ ಹೋಗಿ, ಅದು ಹೋಗೋರು ಒಂದು ಸ್ವಲ್ಪ ಹೊತ್ತು, ಒಂದು 2 ನಿಮಿಷ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಮಿಕ್ಕಿದ್ದನ್ನು ಹಾಕ್ಕೊಳ್ಳೋಣ. ಈಗ ಹಸಿ ವಾಸನೆ ಕಮ್ಮಿ ಆಗಿದೆ. ಈಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಸ್ವಲ್ಪ ಜೊತೆಗೆ ಕರಿಬೇವು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. 2 ಈರುಳ್ಳಿ ಹೆಚ್ಕೊಂಡಿದ್ದಲ್ಲ, ಅದು ಹಾಕ್ಕೊಬಿಡ್ತೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ 1-2 ಉಳಿಸಿದ್ದೀನಿ, ಯಾಕಂದರೆ ಖಾರ ಇದೆ ಏನೋ ಅಂತ ಸ್ವಲ್ಪ ತೆಗೆದಿಡ್ತೀನಿ. ಇಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಬೇಗ ಬೇಯುತ್ತೆ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ, ಆಮೇಲೆ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಹಾಕ್ಕೊಳ್ತೀನಿ ಇದನ್ನು ಬೇಯೋಕ್ಕೆ. ಈಗ ಫ್ರೈ ಆಗಿದೆ. ಈಗ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳೋಣ ಜೊತೆಗೆ. ಇದು ಸ್ವಲ್ಪ ಅದ್ರ ಜೊತೆಗೇ ಬೆಂದ್ಬಿಡಲಿ. ಇದೊಂದು 2 ನಿಮಿಷ ಬೇಯಲಿ. ಚೆನ್ನಾಗಿ ಟೊಮೊಟೊ ಮೆತ್ತಗಾಗಲಿ, ಚೆನ್ನಾಗಾಗುತ್ತೆ, ಗೊಜ್ಜು ಥರ ಆಗುತ್ತೆ. ಇದು ಅರಿಶಿನ ಪುಡಿ ಆಂಟಿಬಯೋಟಿಕ್ ಅಲ್ವಾ, ಒಳ್ಳೆಯದು. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕೊಂಡಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಾಗಿದೆ. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಸ್ವಲ್ಪ ಕಾಯಿ ತುರಿ ತಗೊಂಡಿದ್ನಲ್ಲ, ಈಗ ಹಾಕ್ಕೊಳ್ತೀನಿ. ನಾನು ಪ್ರತಿಯೊಂದಕ್ಕೂ ಕಾಯಿ ತುರಿ ಬಳಸ್ತೀನಿ. ಯಾಕೆ ಗೊತ್ತಾ, ತೆಂಗಿನಕಾಯಿಗೆ 100 ವರ್ಷ ಆಯಸ್ಸು ಅಂತಾರೆ. ಅದು ನಾವು ಎಷ್ಟು ಬಳಸ್ತೀವೋ ನಮ್ಮ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು, ಹೆಲ್ತಿಗೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು, ಹೇರಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಅದು ತೆಂಗಿನಕಾಯಿ ಬಳಸಿದಷ್ಟು ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಅಂತ. ಅದು ನನಗೆಲ್ಲ ಅಡುಗೆಗೂ, ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ನಾನು ಕಾಯನ್ನು ಬಳಸ್ತೀನಿ. ಇದು 1 ನಿಮಿಷ ಫ್ರೈ ಆಗಲಿ, ಯಾಕಂದರೆ ಅದು ತೆಂಗಿನಕಾಯಿ ಹಸಿದಿರುತ್ತಲ್ವ, ಇದ್ರ ಜೊತೆ ಫ್ರೈ ಆಗಲಿ. ಈಗ ಒಂಚೂರು ಹೆಚ್ಚೂರು ಪುದೀನ ತೊಗೊಂಡಿದ್ದೀನಲ್ಲ, ಈಗ ಹಾಕ್ಕೊಡ್ತೀನಿ. ಸ್ವಲ್ಪ ಅದ್ರ ಕೊತ್ತಂಬರಿ, ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಬಿಸಿಗೆ ಅದು
ಇದಾಗ್ಬಿಡುತ್ತೆ ಮೆತ್ತಿಗೆ. ಈಗ ಸ್ವಲ್ಪ ಬಿಸಿ ಆಗಲಿ. ಸೊಪ್ಪಲ್ವಾ ಬೇಗ ಇದಾಗುತ್ತೆ. ಅದ್ರ ಜೊತೆಗೆ ಈಗ ಮೆಂತ್ಯ ತೊಳೆದಿಟ್ಕೊಂಡಿದ್ನೆಲ್ಲ ಕಟ್ ಮಾಡಿ ಚಿಕ್ಕದಾಗೆ ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ಸೊಪ್ಪು ನೀವು ಸೊಪ್ಪು ಬಳಸೋದ್ರಿಂದ ತುಂಬಾ ಒಳ್ಳೆಯದು. ನೀವು ಇದರಿಂದ ಇದು ಹಸಿದಲ್ವ, ಇದಕ್ಕೆ ಸ್ವಲ್ಪ ಇದನ್ನು ಸಾಲಡ್ಡು ಥರ ಮಾಡ್ಬೋದು. ಈ ಮೆಂತ್ಯ ಸೊಪ್ಪಿಂದ ಬರೀ ಹಸಿದೇನೆ. ಇದನ್ನು ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ. ಈಗ ಸೊಪ್ಪು ಹಾಕ್ಕೊಳ್ತೀನಿ. ನಾನು 2 ಕಟ್ಟಷ್ಟು ತೊಗೊಂಡಿದ್ದೀನಿ. ಇದಿಷ್ಟೊಂದು ಅಂದ್ಕೋಬೇಡಿ, ಇದು ನೋಡಿ ತೋರಿಸ್ತೀನಿ ಬೆಂದಮೇಲೆ ಅದು ಎಷ್ಟಾಗುತ್ತೆ ಅಂತ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕೊಂಡಿದ್ನಲ್ವ, ಈಗ ಸ್ವಲ್ಪ ನೋಡಿ ಹಾಕೊಳ್ಳೋಣ. ಇನ್ನೊಂದು ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ನಿಮಗೆ ಗೊತ್ತಿರುತ್ತಲ್ಲ, ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಆಗಲೇ ಸ್ವಲ್ಪ ಹಾಕೊಂಡಿದ್ದೆ, ಈಗ ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಒಂದು ನಾವೇ ಮನೆಯಲ್ಲಿ ಮಾಡಿದ್ರೆ ಸಾಂಬಾರು ಪುಡಿ ಹಾಕೊಂಡು ಒಂದು ಸ್ಪೂನ್ ಅಷ್ಟು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಸಾಂಬಾರು ಪುಡಿ ಹಾಕಿದ್ನಲ್ವ, ಮಿಕ್ಸ್ ಮಾಡ್ಕೊಂಡು ಬೇರೆ ಯಾವುದು ಪುಡಿಗಳು ಬೇಡ, ಟೇಸ್ಟಿಂಗ್ ಬೇಡ, ಏನು ಬೇಡ. ಇಲ್ಲಿ ನೋಡಿ ಸೊಪ್ಪು ಅಷ್ಟು ಹಾಕಿದ್ದೀನಲ್ವ, ಈಗ ನೋಡಿ ಬೆಂದ್ಕೊಳ್ಳಿ ಎಷ್ಟಾಗಿದೆ ಅಂತ ನೋಡಿ ನೀವೇನೆ. ಊಟದ ಜೊತೆಗೆ ಇದನ್ನು ಸೈಡ್ಸಿ ಪಲ್ಯ ಥರ ಕೂಡ ತಿನ್ಬೋದು ನೋಡಿ, ಚಪಾತಿಗೆ ತಿನ್ಬೋದು, ಆ ಥರ ಇದೆ. ಇದಷ್ಟು ಚೆನ್ನಾಗಿದೆ. ನಾನು ಇದನ್ನು ಸಪ್ರೇಟಾಗಿ ಆಲ್ರೆಡಿ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಕುಕ್ಕರಲ್ಲಿ ಮಾಡಲ್ಲ. ಕುಕ್ಕರಲ್ಲಿ ಮಾಡಿದರೆ ರಬ್ಬರ್ ಥರ ಆಗಿಬಿಡುತ್ತೆ. ನಾನು ಓಪನ್ ಪಾತ್ರೆಯಲ್ಲಿ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ರೈಸ್ನ. ಆಮೇಲೆ ಈಗ ಸ್ವಲ್ಪ ಆದಮೇಲೆ ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ, ಸರಿನಾ? ರೈಸ್ ಮಾಡಿಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಈಗ ತೋರಿಸ್ತೀನಿ. ಇಲ್ಲಿ ನೋಡಿ, ಈಗ ರೈಸ್ ಮಾಡಿಟ್ಕೊಂಡಿದ್ದೆ ಈ ಥರ ಇದೆ. ನಾನು ಈ ಗೊಜ್ಜನ್ನು ಎಷ್ಟು ಬೇಕು ಅಷ್ಟು, ಯಾಕಂದರೆ ಅಷ್ಟು ಕಳಿಸ್ಕೊಳ್ಳೋದು ಬೇಡ. ನಮಗೆ ಬೇಕು ಅಂತ ಕಲಿಸ್ಕೊಂಡು, ಬೇಕಾದ್ರೆ ಗೊಜ್ಜಿದ್ರೆ ಇನ್ನೊಂದು ಟೈಮ್ ಬೇಕಾದ್ರೂ ಕಲಿಸ್ಕೋಬೋದು. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮಕ್ಕಳು ಲಂಚ್ ಬಾಕ್ಸಿಗೆ ಇಲ್ಲ ಟಿಫನಿಗೆ ಮಾಡಿ ಕಳಿಸ್ದಾಗ ಪೂರ್ತಿ ಕಳಿಸ್ಕೊಡೋದಕ್ಕಿಂತ ಈ ಥರ ಗೊಜ್ಜಿದ್ರೆ ಬೇಕಾದ್ರೆ ಅವ್ರು ಇನ್ನೊಂದು ಟೈಮ್ ಕೇಳಿದಾಗ ಕೂಡ ಹಾಕ್ಕೊಡ್ಬೋದು. ಈಗ ನಾನು ಸ್ವಲ್ಪ ಹಾಕ್ಕೊಳ್ತೀನಿ, ಸ್ಪೂನ್ ತಗೊಳ್ತೀನಿ. ಇದಕ್ಕೆ ಎಷ್ಟು ಬೇಕಷ್ಟು ಗೊಜ್ಜು ಹಾಕಿ ಕಲಿಸ್ಕೊಳ್ಳೋಣ. ಪ್ಲೇಟ್ ಮಾಡಿ ತೋರಿಸ್ತೀನಿ. ಈಗ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಈ ಪ್ಲೇಟ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದರಲ್ಲಿ ಎಲ್ಲ ಇದೆ ಅಲ್ವಾ, ಕಾಯಿ ತುರಿ, ಸೊಪ್ಪು, ತರಕಾರಿ ಎಲ್ಲ ಇದೆ. ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರೆಯಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.